ಕಮರ್ಷಿಯಲ್ ಸಿಲಿಂಡರ್ ದರ 46 ರೂಪಾಯಿ ಹೆಚ್ಚಳ ಆಗಿದೆ. ವಾಣಿಜ್ಯ ಸಿಲಿಂಡರ್ ದರ ಹೆಚ್ಚಳ ಆಗ್ತಾ ಇದ್ದಂತೆ ಆಕ್ರೋಶ ಕೇಳಿಬರ್ತಾ ಇದೆ. ಹೋಟೆಲ್ ಮಾಲೀಕರ ಸಂಘ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಗ್ಯಾಸ್ ಬೆಲೆ ಏರಿಕೆ ಅನಿವಾರ್ಯ ಅಂತ ಪ್ರಧಾನಿ ಮೋದಿ ಹೇಳ್ತಾರೆ. ಮುಂದೆ ಸಿಲಿಂಡರ್ ಬೆಲೆ 4000 ರೂಪಾಯಿ ಆಗುತ್ತೆ. ಇನ್ಮುಂದೆ ಖಂಡಿತ ಹೋಟೆಲ್ ನಡೆಸೋದಕ್ಕಾಗಲ್ಲ ಅಂತ ಹೋಟೆಲ್ ಮಾಲೀಕರ ಸಂಘದ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬನ್ನಿ ನೋಡೋಣ. 42 ರೂಪಾಯಿಗಳ ದರ ಏರಿಕೆಯಾಗಿದೆ ಅಂತ ಹೇಳಿ ಗೊತ್ತಾಯಿತು. ಇದು ಪದೇ ಪದೇ ಹೀಗೆ ಆಗ್ತಾ ಇರೋದ್ರಿಂದ 100% ಹೋಟೆಲ್ಗಳ ಮೇಲೆ ಬಹಳ ದೊಡ್ಡದಾದಂಥ ಪರಿಣಾಮ ಅಂತೂ ಆಗೋದು ಸತ್ಯ. ಈಗಾಗಲೇ ನಾವು ಸುಮಾರು ತಿಂಡಿಗಳನ್ನು ನಿಲ್ಲಿಸ್ಬಿಟ್ಟಿದ್ದೇವೆ. ಮಧ್ಯಾಹ್ನದ ಊಟ ಕೊಡ್ತಾ ಇಲ್ಲ, ಹಾಗೆ ಟೀಯನ್ನು ನಿಲ್ಲಿಸ್ಬಿಟ್ಟಿದ್ದೇವೆ. ಸರ್ ನಾರ್ಮಲಿ ಆ್ಯಕ್ಚುಲಿ ನಾವು ಟೀ ಕುಡಿಯೋಣ ಅಂತ ಬಂದ್ವಿ, ಬಟ್ ಅವ್ರು ಕೊಟ್ಟಿದ್ದು ಕುಡಿಬೇಕಾಗತ್ತೆ ನಾವು. ಸೊ ತಿಂಡಿನೂ ಅಷ್ಟೇ, ನಮ್ಗೆ ಇಷ್ಟ ಬಂದಿಂದ ನಾವು ದುಡ್ಡು ಖರ್ಚು ಮಾಡಿ ನಾವು ತೊಗೊತಿದ್ದೀವಿ ಅಂತಂದರೆ ನಮ್ಗೆ ಇಷ್ಟ ಬಂದಿಂದ ತೊಗೊಳಕ್ಕಾಗ್ತಿಲ್ಲ. ಅವ್ರೇನು ಕೊಡ್ತಾರೆ ಅದನ್ನು ನಾವು ತಿನ್ನಬೇಕಾಗಿದೆ. ಆ ಥರ ಪರಿಸ್ಥಿತಿ ಬಂದಿದೆ ಸರ್. ನಾವು ಚಪಾತಿ ತಿನ್ನಲಿಕ್ಕೆ ಅಂತ ಬಂದ್ವಿ, ಇವಾಗ ಚಪಾತಿ ಇಲ್ಲ ಅಂತ ಹೇಳ್ತಿದ್ದಾರೆ ಅವರು. ಸೊ ಬೇರೆ ಏನು ಬೇಕಾದ ತೊಗೊಳ್ಳಿ ಅಂತಾರೆ. ಸೊ ನಾವು ಬೇರೆ ರೈಸ್ ಎಲ್ಲ ತಿನ್ನಲ್ಲ. ಸೊ ಚಪಾತಿಗೋಸ್ಕರ ಬಂದಿದ್ದು ಚಪಾತಿ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ಏನು ಕೊಡ್ತಾರೋ ತಿನ್ಕೊಂಡು ಹೋಗ್ಬೇಕಷ್ಟೇ ಇವಾಗ. ಹೌದು, ಮನೆಯೇ ಬೆಸ್ಟ್ ಆ್ಯಕ್ಚುಲಿ ಇವಾಗ. ಈಗ ಕೆಲವೊಂದು ದೇಶಗಳು ನಮಗೆ ವಾರ್ ನಡೀತಾ ಇರ್ಬೇಕಾದ್ರೆ, ಇಂಥ ಸಂಕಷ್ಟದಲ್ಲಿ ಇರಬೇಕಾದ್ರೆ ನಮಗೆ ಎಲ್ಲ ದಿನವೂ ಸಹ ಮಸಾಲೆ ದೋಸೆನೇ ಬೇಕು, ಬೇಳೆ ಭಾತೆ, ತುಪ್ಪದ ಬೇಳೆ ಭಾತೆ ಬೇಕು ಅನ್ನೋದು ನಮ್ಮದು ಸಹಜ ಸ್ಥಿತಿ ಅಲ್ಲ. ಗ್ರಾಹಕರಿಗೆ ಬಂದು ಕೆಲವು ಸಿಗುತ್ತೆ, ಕೆಲವು ಸಿಗಲ್ಲ. ಅವ್ರು 990